ಇವಾಗ ಎಲ್ಲ ಆಯ್ತು ನೋಡಿ, ಕಬಡ್ಡಿ ಎಲ್ಲ ಆಡ್ಬಿಟ್ಟು ಗ್ರೌಂಡ್ನ ಬೇವ್ರು ಸೋಸ್ಬಿಟ್ಟಿದೀವಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನೆಲ್ ಮಾತ್ರ ಸಬ್ಸ್ಕ್ರೈಬ್. ಸೊ ಗೆಳೆಯರೇ ನೋಡ್ಬೋದು, ಇಂಡಿಯಾ ವಿನ್ ಆಗಿ ಸೆಮಿಫಿನಲ್ಸ್ ಹೋಗೈತೆ. ಸೊ ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದಂದ್ರೆ ಈ ಸತಿ ಕಪ್ ನಮ್ದೆ. ನಮಸ್ಕಾರ ಗೆಳೆಯರೇ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವಿಡಿಯೋಗೆ. ಎಲ್ಲ ಹೇಗಿದ್ದೀರಾ, ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ಏನಪ್ಪ ಮ್ಯಾಟ್ರು ಅಂದರೆ, ನಾವಿವತ್ತು ಹೋಗ್ತಾ ಇದ್ದೀವಿ HMT ಗ್ರೌಂಡ್ಗೆ. ಸೊ ನಾಳೆ ಹಂಗಂದರೆ ಮಂಡೇ ನಮಗೆ ಒಂದು ಕಬಡ್ಡಿ ಮತ್ತು ಕ್ರಿಕೆಟು ಟೂರ್ನಿಮೆಂಟ್ ಇಟ್ಟಿದ್ದಾರೆ ಕಾಲೇಜ್ ಕಡೆಯಿಂದ. ಸೊ ಅದರಿಂದ ಪ್ರಿಪ್ರೇಷನ್ಗೆ ಹಂಗಂದರೆ ಪ್ರಾಕ್ಟೀಸ್ ಇಲ್ಲ, ಪ್ರಾಕ್ಟೀಸ್ಗೋಸ್ಕರ ನಮ್ಮ ಫ್ರೆಂಡ್ಸ್ ಎಲ್ಲರೂ ಒಂದು ಪ್ಲ್ಯಾನ್ ಮಾಡಿ HMT ಗ್ರೌಂಡಲ್ಲಿ ಪ್ರಾಕ್ಟೀಸ್ಗೆ ಬರ್ತಿದ್ದಾರೆ. ಸೊ ಆದ್ದರಿಂದ ಇವತ್ತು ನಾನು ಹೋಗ್ತಾ ಇದ್ದೀನಿ HMT ಗ್ರೌಂಡ್ ಹತ್ರ. ಸೊ ಹೇಗೆಲ್ಲ ಇರುತ್ತೆ ಈ ಒಂದು ದಿನ, ಹೇಗೆಲ್ಲ ಕಳೀತೀನಿ ಮತ್ತು ಏನೆಲ್ಲ ಆಗುತ್ತೆ ಫ್ರೆಂಡ್ಸ್ ಜೊತೆ ಹೇಗೆಲ್ಲ ಇರ್ಬೋದು ಅಂತ ನಾನು ನಿಮಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಅದರಿಂದ ಬನ್ನಿ ಗೆಳೆಯರೇ, ಈ ಒಂದು ದಿನಾನ ಎಂಜಾಯ್ ಮಾಡೋಣ, ಹೇಗೆ ಕಲಿಯುತ್ತೆ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ ಗೆಳೆಯರೇ. ಇವಾಗ ನಾನು ಬಂದಿದ್ದೀನಿ HMT ಆಡಿಟೋರಿಯಂ ಹತ್ರ. ಇಲ್ಲಿ ಸಾಕಷ್ಟು ಗ್ರೌಂಡ್ಗಳಿದೆ. ಸೊ ಆದ್ದರಿಂದ ಇಲ್ಲಿ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲರೂ ಒಪ್ಕೊಂಡು ಈ HMT ಆಡಿಟೋರಿಯಂ ಹತ್ರ ಬಂದಿದ್ದೀನಿ. ಇಲ್ಲೇ ನಮ್ಮ ಫ್ರೆಂಡ್ ಮನೆ ಕೂಡ ಇದೆ. ಸೊ ಅವ್ನಿಗೊಂದು ಕಾಲ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೋಡ್ತಿದ್ದೀರಾ ಫೋನ್ ತೆಗ್ದಿದ್ದೀನಿ. ಫೋನಲ್ಲಿ ನನ್ನ ಹತ್ರ ನೆಟ್ ಇಲ್ಲ, ನೆಟ್ ಅಂದರೆ ಕರೆನ್ಸಿ ಇಲ್ಲ, ನೆಟ್ ಇದೆ, ಬರೀ ನೆಟ್ ಪ್ಯಾಕ್ ಮಾತ್ರ ಹಾಕ್ಸ್ಕೊಂಡಿರೋದು. ಸೊ ಅದರಿಂದ ಇವಾಗ ಇನ್ಸ್ಟಾಗ್ರಾಮಲ್ಲಿ ಅವನಿಗೆ ಒಂದು ಮೆಸೇಜ್ ಅಥವಾ ಕಾಲ್ ಮಾಡಬೇಕು. ಇವಾಗ ಕಾಲ್ ಮಾಡಿದೆ ಗೆಳೆಯರೇ, ಅವನು ಲೈವ್ ಲೊಕೇಶನ್ ಕಳಿಸಿದ್ದಾನೆ, ಅಲ್ಲಿ ಹೋಗ್ಬಿಟ್ಟು ಅವನ್ನ ಪಿಕ್ ಮಾಡಬೇಕು. ಇಲ್ಲಿ ನೋಡ್ತಿದ್ದೀರಾ ಹೇಗಿದೆ ಅಂತ, ಗಂಧದ ಗುಡಿ ಹಾಕಿದ್ದಾರೆ HMT ಥಿಯೇಟ್ರ್ ಹತ್ರ. ಸೊ ತುಂಬಾ ದೊಡ್ಡ ಥಿಯೇಟ್ರ್ ಅಂತಲೇ ಹೇಳ್ಬೋದು ಈ ಒಂದು ಥಿಯೇಟ್ರು. ಮತ್ತು ಕಾಂತಾರ ಫಿಲಮ್ ಕೂಡ ಇನ್ನೂ ಓಡ್ತಿದೆ ಗುರು. ಯಪ್ಪ, ಕನ್ನಡಿಗರ ಹೆಮ್ಮೆ ಅಂದರೆ ಇದೆ ಗುರು. ಕಾಂತಾರ ಈ ಕನ್ನಡಿಗರ ಹೆಮ್ಮೆ, ಏನಂತೀರ? ಸೊ ತುಂಬಾ ಖುಷಿ ಆಯಿತು ಕಾಂತಾರ ಫಿಲಮ್ ಇನ್ನೂ ಓಡ್ತಿರೋದನ್ನ ನೋಡ್ಬಿಟ್ಟು. HMTಲಿ ಫಸ್ಟು ಶೋ ಗಂಧದ ಗುಡಿ, ಆಮೇಲೆ ಕಾಂತಾರ, ಆಮೇಲೆ ಈ ಥರ ಫಿಲಮ್ಸ್ಗಳಿತ್ತು. ಸೊ ಸೈಕಾಗಿತ್ತು ಮಾತ್ರ. ನಮ್ಮ ಕನ್ನಡ ಫಿಲಮ್ ಇಷ್ಟು ದಿನ ಓಡ್ತಿದೆ ಅಂದರೆ ತುಂಬಾ ಹೆಮ್ಮೆ ಪಡುವ ವಿಷಯ ಅಲ್ವಾ? ಸೊ ಎಲ್ಲ ಖುಷಿ ಆಯಿತು ಅಂತ ಹೇಳ್ತಾ ಬನ್ನಿ ಗೆಳೆಯರ, ಇವಾಗ ಅವ್ರ ಮನೆ ಹತ್ರ ಹೋಗ್ತಿದ್ದೀವಿ. ಮತ್ತು ಇಲ್ಲಿ ನೋಡ್ತಿದ್ದೀರಾ ಎಷ್ಟು ದೊಡ್ಡ ಗ್ರೌಂಡ್ ಅಂತ. ಇಲ್ಲಂತೂ ಆಡೋಕ್ಕಾಗಲ್ಲ ಅಂತ ಗೊತ್ತಾಯಿತು, ಯಾಕಂದರೆ ತುಂಬ ಜನ ಟೂರ್ನಿಮೆಂಟ್ಗಳೆಲ್ಲ ಆಡ್ಕೊಂಡಿದ್ರು ಇಲ್ಲಿ. ಮತ್ತು ಇಲ್ಲೇ ನೋಡ್ತಿದ್ದೀರಾ ನಮ್ಮ ಅಡ್ವೆಂಚರ್ ಡ್ಯೂಕ್ 390 ನಿಂತಿದೆ ಇಲ್ಲಿ ಮುಂದೆ. ಎಲ್ಲ ನೋಡಿಕೊಂಡು ಇವಾಗ ಬನ್ನಿ ಗೆಳೆಯರ ಹೋಗಿ ನಮ್ಮ ಫ್ರೆಂಡ್ ಮನೆಗೆ ಸಿಕ್ಕೋಣ. ಕೊನೆಗೂ ಎಲ್ಲರೂ ಸಿಕ್ಕೋರು. ಸ್ವಲ್ಪ ಲೇಟಾಗಿ ಬಂದರು, 2 ಅವರ್ ಲೇಟ್ ಮಾಡೋರೆ ಇವರೆಲ್ಲ. ಪರವಾಗಿಲ್ಲ, ಇವಾಗ ಎಲ್ಲರೂ ಬಂದಿದ್ದಾರೆ. ಈಗ ಹೋಗ್ಬಿಟ್ಟು ಗ್ರೌಂಡ್ ಹುಡ್ಕೋದೇ ಬಾಕಿ ಇರೋದು. ಎಲ್ಲ ಕಡೆ ತುಂಬ ಜನ ಆಡ್ತಿದ್ದಾರೆ ಕ್ರಿಕೆಟ್ನ. ಎಲ್ಲಿ ಗ್ರೌಂಡ್ ಸಿಗುತ್ತೋ ಅಲ್ಲಿ ಹೋಗ್ಬಿಟ್ಟು ಇವತ್ತು ಪ್ರಾಕ್ಟೀಸ್ ಮಾಡಬೇಕು. ಬನ್ನಿ ಇವಾಗ ಹೋಗೋಣ. ಗೆಳೆಯರೇ, ಇವಾಗ ಗ್ರೌಂಡ್ ಹತ್ರ ಹೋಗ್ತಾ ಇದ್ದೀವಿ. ಗ್ರೌಂಡ್ ಹುಡಿಕೊಂತ ಯಾವ ಗ್ರೌಂಡ್ ಫುಲ್ ಆಗಿಬಿಟ್ಟೈತೆ, ಎಲ್ಲ ಗ್ರೌಂಡು ತಲೆ ಕೆಟ್ಟೋಗ್ಬಿಟ್ಟೈತೆ. ನಾವು ತ್ರಿಬಲ್ಸ್ ಹೋಗ್ತಿದ್ದೀವಿ, ನೀವು ಹೋಗಬೇಡಿ, ಡಿಸ್ಕ್ಲೈಮರ್ ಇದೆ. ಸುಮ್ಮನೆ ಮನೆ ಹತ್ರನೇ ಇದೆಯಲ್ಲ, ಅದಕ್ಕೋಸ್ಕರ ಹೋಗ್ತಾ ಇರೋದು. ಮೇನ್ ರೋಡಲ್ಲೆಲ್ಲ ಹೋಗಲ್ಲ, ಸರಿನಾ? ಸೊ ಇವಾಗ ಗ್ರೌಂಡ್ನ ಹುಡ್ಕೊತ ಹೋಗ್ತಾ ಇದ್ದೀವಿ. ಯಾವ ಗ್ರೌಂಡ್ ಸಿಗುತ್ತೆ ಗೊತ್ತಿಲ್ಲ. ಒಂದು 4-5 ಗ್ರೌಂಡ್ ನೋಡ್ಬಿಟ್ಟು ಒಂದು ಸೂಟ್ ಆಗಿಲ್ಲ ಅಲ್ವಾ? ಇವಾಗ ಹೋಗ್ತಾ ಇದ್ದೀವಿ ಗೆಳೆಯರೆ, ಯಾವ ಗ್ರೌಂಡ್ ಸಿಗುತ್ತೋ ನೋಡೋಣ. ಬನ್ನಿ ಶಿವರಾಮ್ ಅವರೇ, ಬನ್ನಿ ಬೇಗ. ನೋಡಿ ಫೋನಲ್ಲೆಲ್ಲ ಮಾತಾಡ್ತವ್ರೆ. ಸೊ ಗೆಳೆಯರೇ, ಸತತ ಪ್ರಯತ್ನದ ನಂತರ ಕೊನೆಗೂ ಗ್ರೌಂಡ್ ಸಿಕ್ಕಿದೆ ನಮಗೆ. ಸೊ ನೋಡಿ, ಗ್ರೌಂಡು
ಯಾರೂ ಇಲ್ಲ, ಇಲ್ಲಿ ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು ಅಲ್ವಾ ಏನಂಚ? ಹೌದು ಹೌದು ಅಯ್ಯ. ಶಾರ್ಟ್ ಬೌಂಡ್ರಿಗೆ ಒಳ್ಳೆ ನಮ್ದು ಇರೋದು ಶಾರ್ಟ್ ಬೌಂಡ್ರಿ ಟೂರ್ನಿಮೆಂಟು, ಸೊ ಅದರಿಂದ ಒಳ್ಳೆ ಪಿಚ್ ಸಿಕ್ಕಿದೆ. ಆಡೋಣ, ಇಲ್ಲೆಲ್ಲ ನೆರಳು ಮರ ಇದೆ, ಆರಾಮಾಗಿ ಮಲ್ಕೋಣ ಸುಸ್ತಾಗಿದ್ರೆ ಏನಂಚ? ಊಟನೂ ಮಾಡ್ಬೋದು. ಊಟನೂ ಮಾಡಬೇಕು, ಬೆಳಗ್ಗೆಯಿಂದ ಹುಡುಗರು ಏನು ತಿಂದಿಲ್ಲ. ಬನ್ನಿಗಳೇ, ಇನ್ನೂ ನಮ್ಮ ಫ್ರೆಂಡ್ಸ್ ಇನ್ನೂ ಬರಬೇಕು. ಇಲ್ಲೇ ಬ್ಯಾಗ್ ಎಲ್ಲ ಹಾಕಿದ್ದೀವಿ ಗಾಡೀಲಿ. ಇಲ್ಲಿಂದ ಅಲ್ಲಿ ಗಂಟ ಶಾರ್ಟ್ ಬೌಂಡ್ರಿ ಈ ಕಡೆ ಆಡಬೇಕು. ಬಾಲ್ ಕೊಡೋ. ಹಾಕ್ ಮಚ್ಚ. ಸೊ ಜಸ್ದೀಪ್ ಅವರು ಬೌಲಿಂಗ್, ಬೂಮ್ರಾ ಬೌಲಿಂಗ್. ಅಣ್ಣ ಬಾಲ್. ಗೆಳೆಯರೇ, ಒಂದು ಸ್ಕ್ಯಾಮ್ ಆಗೋಯ್ತು. ಯಾವಾಗ ಪೋಸ್ಟ್ಪೋನ್ ಮಾಡ್ದು? 12th ಪೋಸ್ಟ್ಪೋನ್ ಮಾಡ್ಬಿಟ್ಟವ್ರೆ. ಇಷ್ಟೊತ್ತಂಗ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ವೇಸ್ಟ್ ಅಂತ ಆಗಲ್ಲ, 12th ಯೂಸ್ ಆಗುತ್ತೆ ಅಂತ ನೋಡಿ. ಎಷ್ಟು ಜನ ಬಂದಿದ್ದಾರೆ ನಮ್ಮ ಫ್ರೆಂಡ್ಸು. ಎಲ್ಲ ಕುಷ್ಕಾ ಬಿರಿಯಾನಿ ತರ್ಸಕ್ಕೆ ಹೋಗ್ತಿದ್ವಿ. ನನ್ನ ಫೋನ್ ಇಲ್ಲೇ ಇಟ್ಕೊಂಡಿದ್ವಿ. ವಿಶಾಲ್ ಭರದ್ವಾಜ್ಗೆ ಜೈ. ಕಾಲೇಜು ಸ್ಕ್ಯಾಮ್ ಆಗೋಯ್ತು. ಸ್ಕ್ಯಾಮ್ ಅಂದರೆ ನಾಳೆ ಇದ್ದಿದ್ದು ಸ್ಪೋರ್ಟ್ಸು, ಕ್ರಿಕೆಟ್ರು. ಸೊ ಅದರಿಂದ ನಾವು ಬಂದು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೀವಿ. ಸೊ ಆದರೆ ಏನಂದ್ರು ಅಂದರೆ 17ನೇ ತಾರೀಕು ಪೋಸ್ಟ್ಪೋನ್ ಮಾಡಿಬಿಟ್ಟವ್ರೆ, 7ನೇ ತಾರೀಕು ಇರೋದನ್ನ. ಏನು ಮಾಡೋಕ್ಕಾಗಲ್ಲ ಗೆಳೆಯರೆ. ಇವಾಗ ಇಷ್ಟೋ ತನಕ ಆಟ ಆಡಿದ್ದು ಏನು ವೇಸ್ಟ್ ಆಗೋಲ್ಲ. ಸೊ ಸುಮ್ಮನೆ ಪ್ರಾಕ್ಟೀಸ್ ಆಗಿರುತ್ತೆ ಅಂತ ಹೇಳ್ತಾ ನಮ್ಮ ಫ್ರೆಂಡ್ಸು ಅಂತೂ ಬೇಜಾರಾಗೋದ್ರು ನಾಳೆ ಇರೋಲ್ಲ ಅಂತ ಅಂದಿದ ತಕ್ಷಣ. ಬನ್ನಿ ಪರವಾಗಿಲ್ಲ, ಇವಾಗ ಊಟ ತರ್ಸಕ್ಕೆ ಹೋಗೋರೆ. ತಿನ್ಕೊಂಡು ಸ್ವಲ್ಪ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋಣ. ಬಿರಿಯಾನಿ ತಿನ್ಬಿಟ್ಟು ಪ್ರಸಾದ ತಿಂತೀರೇನೋ? ಬಿರಿಯಾನಿ ತಿನ್ ಪ್ರಸಾದ ತಿಂತೀರ? ಸಂಸ್ಕೃತ್ ಮಾತಾಡ್ಬಿಡ್ತೀನಿ, ಎತ್ಕೊಂಡು ಹೋಗ್ಬಿಡು. ಏ ಪವಲ್, ಅವರ್ ಯು ಮ್ಯಾನ್? ಬಾಲ್ ಹಾಕಿರೋದು ನೋಡಿ ಹೆಂಗ್ ಬಿದ್ದೈತಿ. ಇವಾಗ ಊಟ ಮಾಡ್ತಿದ್ದೀವಿ. ಕುಷ್ಕಾ, ಕಬಾಬು, ಮೊಸರು ಬಜ್ಜಿ, ಆಮೇಲೆ ಶೇರ್ವ. ಅವರು ಮಾತ್ರ ನಮ್ಮ ವೆಜ್ಜು. ಯೋಗೇಶ್ ಅವರು ಮಸಾಲ ದೋಸೆ ಬ್ರಾಹ್ಮಣ್ ಹೋಟ್ಲಿಂದ ತಂದು ಮಾಡ್ತಿದ್ದಾರೆ. ಇವನ್ನೆಲ್ಲ ನಾವು ಆಯ್ತು ಓಕೆ ತಿಂತವ್ರೆ. ಮದನ್ ಅವರು ಮೊಸರು ಬಜ್ಜಿ ಹಾಕ್ಕೊತಿದ್ದಾರೆ. ಕಬಾಬ್ ನೋಡಿ ಹೇಗಿದೆ. ಸೊ ಬನ್ನಿ, ಇವಾಗ ಊಟ ಆದಮೇಲೆ ಸಿಗ್ತೀನಿ. ಸೊ ಗೆಳೆಯರೇ, ನೋಡ್ಬೋದು ಇಂಡಿಯಾ ವಿನ್ ಆಗಿ ಸೆಮಿಫಿನಲ್ಸ್ ಹೋಗೈತೆ. ಸೊ ಸೋತ್ರು ಗೆದ್ರು ಅಂಕಲ್ ಮಕ್ಳಿಗೆ ಹೇಳೋದಂದ್ರೆ ಈ ಸತಿ ಕಪ್ ನಮ್ದೆ. ಹೋಗೋರು ಕಿಟ್ ಇಟ್ಕೊಂಡು ಹೋಗ್ರು. ಅವ್ನು ಹೋಗ ಸುನಿಲ್ ಕುತ್ಕೊಳ್ಳೋ ಕಿಟ್ ಇಟ್ಕೊಂಡು. ಮಾತಾಡೋ ಬಿಡು, ಆಫ್ ಮಾಡು. ಕಬಡ್ಡಿ ಆಡಕ್ ಹೋಗ್ತಾ ಇದೀವ ನಾನು. ಏನಂತ? ಕಬಡ್ಡಿಗೆ ಹೋಗ್ತಾ ಇದೀವಿ ಬೇರೆ ಗ್ರೌಂಡ್. ಇವಾಗ ಕಬಡ್ಡಿ ಆಡಕ್ ಹೋಗ್ತಿದೀವಿ ಬೇರೆ ಗ್ರೌಂಡ್ಗೆ. ಈ ಗ್ರೌಂಡ್ನ ಟಾಟಾ ಬೈ ಬೈ. ಗ್ರೌಂಡ್ ಫುಲ್ ತರಿಸ್ಬಿಡು. ನಾಯಿಗಳಿಗೂ ಬಾಯ್ ಬಾಯ್. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೀವಿ. ನಾವು ಮನುಷ್ಯರು. ಸೊ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೀವಿ ಗುರು ಗ್ರೌಂಡಲ್ಲಿ. ಸೊ ಇವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಬೇರೆ ಗ್ರೌಂಡ್ಗೆ ಹೋಗ್ತಾ ಇದೀವಿ ಕಬಡ್ಡಿ ಪ್ರಾಕ್ಟೀಸ್ ಮಾಡೋಕ್ಕೆ. 1 ಬೈಕು 2 ಸೈಕಲ್ ಇದೆ. ಸೊ ಎಲ್ಲರೂ ಹೋಗೋಕ್ಕಾಗಲ್ಲ. ನೆಕ್ಸ್ಟ್ ರೌಂಡ್ ಬೈಕ್ ಬಂದಾಗ ನಾವೆಲ್ಲ ಹೋಗ್ತೀವಿ ಬೈಕಲ್ಲಿ. ಹೌದೌದು. ಇವಾಗ ಕಬಡ್ಡಿ ಪ್ರಾಕ್ಟೀಸ್ ಇಲ್ಲಿ ನಮ್ಮ ಟೋಟಲ್ ಕನ್ನಡಿಗ ಇಲ್ಲಿದ್ದಾರೆ. ಹಾಯ್, ಅಲ್ಲಿ ನೋಡಿ, ಈ ರೋಡ್ ಎಲ್ಲೂ ಹೋಗುತ್ತೋ ಆಫ್ ರೋಡಿಂಗ್ ನೋಡ್ಸಿ. ಈ ರೋಡು ಟೋಟಲ್ ಕನ್ನಡಿಗನ ಚಾನಲ್ ಇವಾಗ ನನ್ನ ಕೈಯಲ್ಲಿದೆ. ಚಾನಲ್ ಅಲ್ಲ, ಗೋಪ್ರೋ ಇದೆ. ಗೋಪ್ರೋ ಆಯಿತು, ಗೋಪ್ರೋ ಇದೆ. ಸುನಿಲ್ ಅವರು ಜಾಸ್ತಿ ಪಂಚ್ ಕೊಡ್ತಾರೆ. ಅವನ ಹೆಸರು ಇವಾಗ ಪಂಚ್ ಕನ್ನಡಿಗ ಅಂತ ನಾವು ಚೇಂಜ್ ಮಾಡಿದ್ದೀವಿ. ಪಂಚ್ ಕನ್ನಡಿಗ. ಚೆನ್ನಾಗೈತಲ್ವ ಹೆಸರು? ಯಾರಾದ್ರೂ ಇಟ್ಕೊಂಡ್ಬಿಡ್ತಾರೆ ಅಪ್ಪ. ಹೊಸ ಐಡಿಯಾ ಚೆನ್ನಾಗಿದೆ. ಟೈಟಲ್ ಕೊಟ್ಟಿದ್ದೀವಿ ನಾವು ಚಾನಲ್ಗೆ. ಸೊ ನಮಗೆ 50,000 ಕೊಡ್ತಾರೆ ಅಂತ ಟೈಟಲ್ ಕೊಟ್ಟಿರೋಕ್ಕೆ. ಫೋನ್ಪೇನ, ಗೂಗಲ್ ಪೇನ, ಕಾರ್ಡಾ, ಕ್ಯಾಶಾ? ಸದ್ಯಕ್ಕೆ ಕಾರ್ಡ್ ಕೊಡ್ತೀನಿ. ಯಾವ ಕಾರ್ಡ್ ಕೊಡ್ತೀನಿ. ಸೊ 10th ನಾವು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸ್ಪೆಷಲ್ ಅಂದರೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರಾ, ಬಟ್ ನಮ್ಮ ಕಾಲೇಜಿಂದ ಕರ್ಕೊಂಡು ಹೋಗ್ತಿದ್ದಾರೆ. ಅದ್ರ ವ್ಲಾಗು ನೆಕ್ಸ್ಟ್ ವೀಕ್ ಬರುತ್ತೆ. ಮೇ ಬಿ ಬೈ ಯಾವ ಡೇಟು 14 ಅಷ್ಟೊತ್ತಿಗೆ ಆ ವ್ಲಾಗ್ ಬರುತ್ತೆ. ತುಂಬ ಮಜವಾಗಿರುತ್ತೆ ಆ ವ್ಲಾಗ್ ಅಂತೂ. ನೋಡಿ ಎಂಜಾಯ್ ಮಾಡಿ. ಇಡೀ ಕಾಲೇಜಿಗೆ ಹೋಗ್ತಾ ಇದ್ದೀವಿ ನಾವು ಆ ಜಾಗಕ್ಕೆ, 1 ಡೇ ಟ್ರಿಪ್ ಥರ. ಆ ಜಾಗ ಅಂತ ಇವಾಗ ಹೇಳಲ್ಲ, ಅವತ್ತು ವೀಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ.
ಫುಲ್ ಮಜಾ ಇರುತ್ತೆ. ವ್ಲಾಗಂತೂ ಬಾಯ್ಸ್ ಎಲ್ಲ ಫುಲ್ ರೊಚ್ಚಿಗೆ ಎದ್ಬಿಟ್ಟಿರ್ತಾರೆ. ಸೊ ಅಲ್ಲಿವರೆಗೂ ವೈಟಿಂಗ್ ವಾಚ್. ಬನ್ನಿ ಇವಾಗ ಗ್ರೌಂಡಿಗೆ ಹೋಗ್ಬಿಟ್ಟು ಸೊ ಬನ್ನಿ ಇವಾಗ ಗ್ರೌಂಡ್ಗೆ ಹೋಗ್ಬಿಟ್ಟು ಸಿಗೋಣ. ಕಬಡ್ಡಿ ಪ್ರಾಕ್ಟೀಸ್ ಮಾಡೋಣ. ಕ್ರಿಕೆಟ್ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ನಾವು ಪ್ರಾಕ್ಟೀಸಲ್ಲಿ ಮುಳುಗೋಗಿದ್ವಿ. ಪ್ರಾಕ್ಟೀಸು, ಪ್ರ್ಯಾಂಕ್ಸು, ಊಟ ಎಲ್ಲ ಮುಳುಗೋಗಿದ್ವಿ. ಸೊ ಈ ವ್ಲಾಗ್ ನಿಮ್ಗೆ ತುಂಬ ಮಜಾ ಇರುತ್ತೆ, ಕೊನೆವರೆಗೂ ನೋಡಿ. ಹಾಗೆ ನಮ್ಮ ಥ್ರಾಟಲ್ ಕನ್ನಡಿಗನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕಬಡ್ಡಿ ಪ್ರಾಕ್ಟೀಸ್ ಗ್ರೌಂಡ್ ಸಿಕ್ತು. ಇವ್ರು ಇಷ್ಟೊತ್ತೆಲ್ಲ ಸುತ್ತಾಡಿ ಇವಾಗ ಬಂದಿದ್ದಾರೆ ಇವರು. ಅದೆಲ್ಲ ಹೋಗಿದ್ರು ನಮಗಂತೂ ಗೊತ್ತಿಲ್ಲ. ಇವರ ಹೆಸರು ವಿಶಾಲ್ ಗಣೇಶ್. ಇವನೊಬ್ಬ ದೊಡ್ಡ ತಿಮ್ಮನ ಮಗ. ಫ್ರೆಂಡ್ಸ್, ನಮ್ಮನ್ನ ತಪ್ಪು ಗ್ರೌಂಡ್ಗೆ ಸೇರಿಸಿದ್ದರು ಮದನ್ ಅವರು. ಅಲ್ಲಿಂದ ಇದು ನೋಡಿ HMT ಹತ್ರ ಇರೋ ಗ್ರೌಂಡು. HMT ಹತ್ರ ಬಂದರೆ ಬೇಕಾದಷ್ಟು ಗ್ರೌಂಡ್ ಸಿಗುತ್ತೆ. ನೀವು ಎಲ್ಲಿ ಹುಡುಕರು ಗ್ರೌಂಡ್ ಸಿಗುತ್ತೆ ನಿಮಗೆ. ನಮ್ಮ ಥ್ರಾಟಲ್ ಕನ್ನಡಿಗರವರು ಇವತ್ತು ಯಾಕೋ ಅವರು ಆಯಾಬೂಸ ತಂದಿದ್ರೆ ಮೋಟೋ ಬ್ಲಾಗ್ ಮಾಡ್ಬಿಡ್ಬೋದಿತ್ತು ನಾವು ಇವತ್ತು. ಆಯಾಬೂಸ ತಂದಿದ್ದಾರೆ. ಆಯಾಬೂಸ. ಸೊ ನೋಡಿ, ಇದೇ ನಮ್ಮ ಕಬಡ್ಡಿ ಫೀಲ್ಡ್. ಕಬಡ್ಡಿ ಕೋರ್ಟ್ ರೆಡಿ ಆಗ್ತಿದೆ. ಬನ್ನಿ ಅಷ್ಟನ್ನೇ ನೋಡೋಣ. ಬನ್ನಿ, ಕ್ರಿಕೆಟ್ ಪ್ಲೇಯರ್ ಬಂದಿದ್ದಾರೆ. MS ಧೋನಿ ಅವರು. ಎಲ್ಲ ತಯಾರಿ ನಡೀತಿದೆ. ನಾವು ಸ್ವಲ್ಪ ನಮಗೆ ಸಿಗ್ತೀವಿ. ಸುನಿಲ್ ಹೇಳ, ಹೊಸ ಗ್ರೌಂಡ್ ಆಫ್ ಮಾಡೋ, ಚಾರ್ಜ್ ಖಾಲಿ ಆಗೈತೆ. ಏನಾಗಲ್ಲ, ಫುಲ್ ಐತೆ ಚಾರ್ಜ್. ಹಾಂ ಹೇಳು. ಗೆಳೆಯರೇ, ಚಪ್ಪಲಿ ಬಿಸ್ಬಿಟ್ಟು ರೆಡಿ ಮಾಡಲಿ. ಆಫ್ ಮಾಡು. ಸೊ ಗೆಳೆಯರೇ, ಇವಾಗ ಎಲ್ಲ ಆಯ್ತು ನೋಡಿ. ಕಬಡ್ಡಿ ಎಲ್ಲ ಆಡ್ಬಿಟ್ಟು ಗ್ರೌಂಡ್ ನ ಡೋರ್ ಸೋಸ್ಬಿಟ್ಟಿದೀವಿ. ಸೊ ಗೆಳೆಯರೇ, ಇವತ್ತು ಈ ಒಂದು ಬ್ಲಾಗ್ ನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಚಾನೆಲ್ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಆಯ್ತು. ಥ್ರಾಟಲ್ ಕನ್ನಡಿಗ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಶಾಲ್, ಬಗ್ನೋಡ್ ಬಾ, ಹಿತೇಶ್, ಯೋಗೇಶ್, ಪಾಮಲ್ ಡಗೋರ. ಸಾರಿ ಬಗ್ಬಿಟ್ಟು ಬಂದಿ ನಂಬರ್ ಇವನ್ ಮಾತ್ರ ನಂಬೇಡ್ರಿ. ಸೊ ಗೆಳೆಯರ, ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ, ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಎಲ್ಲರೂ ಥ್ರಾಟಲ್ ಕನ್ನಡಿಗ ಎಂಬ ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಸೊ ಈ ಥರ ಮೆಮೊರೀಸ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಗೆಳೆಯರ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.